ಸತೀಶ್ ಅನ್ನೋರು ಹೊಸಕೋಟೆಯಿಂದ ಈ ಪತ್ರ ಬರೆದಿದ್ದಾರೆ. ನಮಸ್ತೆ ಸರ್, ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮತ್ತು ಭಾಳ ವಿಶೇಷವಾಗಿ ಐಶ್ ಟಿ ವಿಯವರಿಗೆ ಧನ್ಯವಾದಗಳು. ಸೊ ಇಂಥ ಒಂದು ಉಪಯುಕ್ತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮೆಲ್ಲರ ಆರೋಗ್ಯ ಸುಧಾರಣೆಗೆ ನೆರವಾಗ್ತಾ ಇದೆ. ನಾವು ತಪ್ಪದೇ ಈ ಕಾರ್ಯಕ್ರಮವನ್ನು ಪ್ರತಿ ಬಾರಿ ವೀಕ್ಷಿಸ್ತಾ ಇರ್ತೇವೆ. ನನ್ನ ಹೆಸರು ಸತೀಶ್ ಅಂತೇಳಿ ಹೊಸಕೋಟೆಯಿಂದ ನಾನು ಪತ್ರ ಬರಿತಾ ಇದ್ದೀನಿ. ನನ್ನ ಮಗಳಿಗೆ ಸುಮಾರು 7 ವರ್ಷ, 2ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಳೆ. ಸರಿಯಾಗಿ ಊಟ ಮಾಡುವುದಿಲ್ಲ ಮತ್ತು ತುಂಬ ಸಣ್ಣ ಆಗಿದ್ದಾಳೆ ಮತ್ತು ರಾತ್ರಿ ಬೇಗ ಮಲಗೋದಿಲ್ಲ ಮತ್ತು ಯಾವುದೇ ಸಿಹಿ ತಿಂಡಿಗಳನ್ನು ಕೊಟ್ಟರೂ ಕೂಡ ಅವಳು ಹೆಚ್ಚಾಗಿ ಸೇವಿಸ್ತಾಳೆ. ಮೊಬೈಲ್ ಜಾಸ್ತಿ ಬಳಸ್ತಾಳೆ. ಸೊ ನಾವು ಸುಮಾರು ಪ್ರಯತ್ನ ಮಾಡ್ತಾಯಿದ್ದೀವಿ ಮೊಬೈಲ್ ಬಿಡಿಸೋಕ್ಕೆ, ಆದರೂ ಅವಳು ಬಿಡ್ತಾ ಇಲ್ಲ. ಯಾವ ತರಹದ ಆಹಾರ ಶೈಲಿಯನ್ನು ಇವ್ರಿಗೆ ಕೊಟ್ಟು ನಾವು ಹೆಚ್ಚಿಗೆ ಊಟ ಮಾಡೋ ಥರ ಮಾಡಬೇಕು, ದಯವಿಟ್ಟು ತಿಳಿಸಿ. ನಾನು ಒಂದು ಖಾಸಗಿ ಉದ್ಯೋಗಿ, ಜೊತೆಗೆ ನಮ್ಮ ಮನೆಯವರು ಕೂಡ ಕೆಲಸಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ಸ್ವಲ್ಪ ನಾವು ಅವಳಿಗೆ ಸಮಯ ಸರಿಯಾಗಿ ಕೊಟ್ಟಿಲ್ಲ ಅನ್ನೋದಕ್ಕೂ ಅಥವಾ ಏನೋ ಗೊತ್ತಿಲ್ಲ, ತುಂಬ ಸಣ್ಣ ಆಗಿದ್ದಾಳೆ. ದಯವಿಟ್ಟು ಇದಕ್ಕೆ ಪರಿಹಾರ ತಿಳಿಸಿ ಅಂಥೇಳಿ ಕೇಳ್ಕೊತೇನೆ. ಇಂತಿ ಸತೀಶ, ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬಂಧುಗಳೇ, ಸತೀಶ್ ಅವರು ಏನು ಬರೆದಿದ್ದಾರೆ ಅಂದರೆ ಸುಮಾರು 7 ವರ್ಷ ಅವರ ಮಗಳಿಗೆ. ಸೊ 7 ವರ್ಷ ಅವಳು ತುಂಬ ಸಣ್ಣ ಇದ್ದಾಳೆ, ಸರಿಯಾಗಿ ಊಟ ಮಾಡೋದಿಲ್ಲ. ಸೊ ಜಾಸ್ತಿ ಮೊಬೈಲ್ ನೋಡ್ತಾಳೆ ಮತ್ತು ರಾತ್ರಿ ಸರಿಯಾಗಿ ಮಲಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಏನಾಗ್ತದೆ ಅಂತಂದರೆ, ಈಗ ನೋಡಿ, ಗಂಡ ಹೆಂಡತಿ ಇವರಿಬ್ಬರು ಕೆಲಸಕ್ಕೆ ಹೋಗ್ತಾರೆ. ಸೊ ಆ ಸಂದರ್ಭದಲ್ಲಿ ಏನಾಗ್ತದೆ, ಈ ಬಾಲ್ಯದಲ್ಲಿ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅಂತಂದರೆ, ಸರಿಯಾದ ಪೋಷಕಾಂಶ ಭರಿತವಾದಂಥ ಆಹಾರ ಆಗಿರ್ಬೋದು, ಅಥವಾ ಅವ್ರಿಗೆ ನಾವು ಸರಿಯಾದ ಸಂಸ್ಕಾರ, ಅಂದರೆ ಈಗ ನಾವು ಜಾಸ್ತಿ ಮನೇಲಿ ಇಲ್ಲದೇ ಇರೋದ್ರಿಂದ ಏನು ಮಾಡ್ತೀವಿ ಅಂದರೆ, ಕೆಲವ್ರು ಮನೇಲಿ ಅಕ್ಕಪಕ್ಕ ಮನೆಯವ್ರನ್ನ ನೋಡ್ಕೊಳ್ಳೋಕೆ ಹೇಳ್ಬಿಟ್ಟು ಮನೆಯಲ್ಲೇ ಕೂಡ ಹಾಕ್ತಾರೆ. ಸೊ ಪ್ರಕೃತಿ ಜೊತೆಗೆ ಆ ಮಗು ಬೆರೆಯೋದಿಲ್ಲ. ಅಂದರೆ ಆ ಮಗು ಏನು ಮಾಡ್ತದೆ ಅಂತಂದರೆ, ತನ್ನ ಒಂದು ಸಮಯ ಕಳೆಯೋಕ್ಕೆ ಏನು ಮಾಡ್ತದೆ, ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸುಮಾರು ಜನ ತಾಯಂದಿರು ಏನು ಮಾಡ್ತಾರೆ ಅಂತಂದರೆ, ಇವತ್ತು ಮಗು ಅಳ್ತಾ ಇದೆ ಅಂತಂದರೆ ಕೈಯಲ್ಲಿ ಮೊಬೈಲ್ ಕೊಟ್ಟು ಅವ್ರನ್ನ ಸುಮ್ಮನೆ ಇರ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಹಳೆ ಕಾಲದಲ್ಲಿ ಏನಿತ್ತಂದರೆ, ಇವ್ಯಾವುದೂ ವ್ಯವಸ್ಥೆ ಇಲ್ಲದೆ ಇರಬೇಕಾದ್ರೆ ನಮಗೆ ಹೊರಗಡೆ ಕರ್ಕೊಂಡೋಗಿ ನಿಧಾನಕ್ಕೆ ಪ್ರಕೃತಿ ಜೊತೆಗೆ ಈ ಆಕಾಶದಲ್ಲಿ ಚಂದ್ರನೋ ನಕ್ಷತ್ರನೋ ಅಥವಾ ಅಕ್ಕಪಕ್ಕ ಅವ್ರ ಮನೆಯವ್ರ ಜೊತೆಗೆ ತಮಾಷೆಯ ಮಾತುಗಳನ್ನಾಡಿ ಊಟ ಮಾಡಿಸ್ತಾಯಿದ್ರು. ಸೊ ಆವಾಗ ಮಕ್ಕಳು ಸರಿಯಾಗಿ ಊಟ ಮಾಡ್ತಾಯಿದ್ರು. ಜೊತೆಗೆ ಏನಾಗ್ತಾಯಿತ್ತು ಅಂದರೆ, ಮಕ್ಕಳು ಜಾಸ್ತಿ ಸಮಯ ಅವರು ಗ್ರೌಂಡಲ್ಲಿ ಆಟ ಆಡ್ತಾಯಿದ್ರು. ಅಂದರೆ ಬೀದಿಯಲ್ಲಿ ಮಕ್ಕಳು ಲಗೋರಿ ಆಗಿರ್ಬೋದು, ಅಥವಾ ಈ ಒಂದು ಚಿನ್ನಿದಾಂಡು ಆಗಿರ್ಬೋದು, ಅಥವಾ ಖೋಖೋ ಆಗಿರ್ಬೋದು, ಕುಂಟೆಬಿಲ್ಲೆ. ಸೊ ನಮ್ಮ ಬಾಲ್ಯ ಜ್ಞಾಪಿಸ್ಕೊಂಡ್ರೆ ನಮ್ಗೆ ಈಗಲೂ ಕೂಡ ಒಂಥರ ವಿಸ್ಮಯ ಅನ್ನಿಸ್ತದೆ. ಸೊ ಅಂತೆಂಥ ಆಟಗಳು ನಮ್ಮದು ಸುಮಾರು. ಕುಂಟೆಬಿಲ್ಲೆ ಅಂತಂದರೂ ನಾವು ಗಂಟೆಗಟ್ಟಲೆ 2 ಗಂಟೆ ಆಡ್ತಾಯಿದ್ವಿ. ಗೋಲಿ ಆಡೋದಾಗಿರ್ಬೋದು, ಅಥವಾ ನಾವೇನೇ ಸುಮ್ಮನೆ ರೇಸ್ ಇಟ್ಕೊಂಬಿಟ್ಟು ಆಡುವಂಥದ್ದು, ಕಬಡ್ಡಿ ಆಗಿರ್ಬೋದು. ಈ ಥರದ್ದು ಶರೀರಕ್ಕೆ ವ್ಯಾಯಾಮ ಆಗ್ತಕ್ಕಂಥ ಆಟಗಳನ್ನು ನಾವು ಆಡ್ತಾಯಿದ್ದೀವಿ. ಸೊ ಇವತ್ತೇನಾಗಿದೆ ಹೇಳಿ, ನಮಗೆ ಆಟ ಅಂದರೆ ಜಸ್ಟ್ ಮೊಬೈಲು ಅಥವಾ ಬೇರೆ ಕಂಪ್ಯೂಟ್ರಲ್ಲಿ ಯಾವ್ದಾದ್ರು ಒಂದು ಗೇಮ್ ಆಡುವಂಥದ್ದು, ಅಥವಾ ಟಿ ವಿ ವೀಕ್ಷಣೆ ಮಾಡುವಂಥದ್ದು. ಸೊ ಯಾರಿಗೆ ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ, ಅಂದರೆ ಶಾರೀರಿಕವಾಗಿ ಅವ್ರಿಗೆ ಶ್ರಮನೇ ಇಲ್ಲ, ಹೊಟ್ಟೆ ಹೇಗೆ ಹಸಿತಾ ಇದೆ. ಸೊ ನಮ್ಮ ಹಳ್ಳಿ ಕಡೆ ಒಂದು ಮಾತನ್ನೋರು, ಸೊ ಬೀದಿಗೆ ಬಿಟ್ಟು ಮಕ್ಕಳು ಬೆಳೆದ್ರು, ಕೋಣೆಯಲ್ಲಿ ಹಾಕಿದ ಮಕ್ಕಳು ಕೊಳತರು ಅಂತ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಪದ. ಬೀದಿಯಲ್ಲಿ ಬಿಟ್ಟು ಮಕ್ಕಳು ಬೆಳೆದ್ರು ಅಂತಂದರೆ ಅವರು ಶಾರೀರಿಕವಾಗಿ ತುಂಬ ಚೆನ್ನಾಗಿ ಬೆಳೀತಾರೆ. ಸೊ ಯಾಕಂದರೆ ಅವ್ರು ಆಟ ಆಡ್ತಾರೆ, ಸೊ 4 ಜನದ ಜೊತೆ ಬೆರೀತಾರೆ, ಮಾತಾಡ್ತಾರೆ, ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ. ಅವರು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಅವ್ರದ್ದು. ಸೊ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಇವತ್ತು ಪುಸ್ತಕ ಅವ್ರಿಗೆ ಒಂಥರ ಏನು ಎಜುಕೇಷನ್ ಅನ್ನೋ ವಿಷಯದಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಮಕ್ಕಳಿಗೆ ಓದು ಅಂತಂದ್ಬಿಟ್ಟು ಅರ್ಥ ಆಗದಿರೋ ಅಂಥ ಬೇರೆ ಬೇರೆ ಭಾಷೆಗಳನ್ನು ಓದ್ಸೋಕ್ಕೆ ಹೋಗಿ ಮಕ್ಕಳನ್ನ ನಾವು ಜಾಸ್ತಿ ಪ್ರೆಷರಲ್ಲಿ ಹಾಕ್ಬಿಟ್ಟು ಅವ್ರು ಊಟ ಮಾಡ್ತಾಯಿಲ್ಲ ಅಂತ ನಾವೇ ಹೇಳ್ತಾ ಇದ್ದೀವಿ. ಸೊ ಮಕ್ಕಳಿಗೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಸರಳವಾಗಿ ಜೀವನ ಮಾಡೋಕ್ಕೆ ಅಥವಾ ನಾವು ಕಳೆದಿರೋ ಬಾಲ್ಯನ ಅವ್ರಿಗೆ ಅನುಭವಿಸೋಕೆ ಬಿಡ್ತಾಯಿಲ್ಲ ನಾವು, ಆಟ ಆಡೋಕ್ಕೆ, ಅದಕ್ಕೆ. ಸೊ ಓದು ಸುಮಾರು ಸಂಜೆ ಒಂದು 6-6:30 ಗಂಟೆಗೆ 5-5:30 ಅವ್ರು ಏನಾದ್ರು ಮನೆಗೆ ಬಂದರೆ ಮತ್ತೆ ಟ್ಯೂಷನ್ನು, ಸಂಜೆ ಬರ್ತಾರೆ, ಊಟ ಮಾಡೋದು, ಅಥವಾ ಊಟ ಅವ್ರಿಗೆ ಹೊಟ್ಟೆ ಹಸಿಯೋದಿಲ್ಲ. ಯಾಕಂದರೆ ಅಷ್ಟು ಪ್ರೆಷರ್ ಇರುತ್ತೆ, ಅರ್ಥ ಆಗದಿರೋ ಭಾಷೆ ಎಲ್ಲ ಓದಿಸ್ತಾ ಇರ್ತೀವಿ ನಾವು. ಸೊ ಹೀಗಾಗಿ ಸ್ನೇಹಿತರೆ, ಏನು ಮಾಡಬೇಕು ಅಂತಂದರೆ, ಭಾಳ ಮುಖ್ಯವಾಗಿ ನಾವು ಮಕ್ಕಳಿಗೆ ಆಟ ಆಡೋಕ್ಕೆ ಬಿಡಬೇಕು. ಜಾಸ್ತಿ ಪ್ರಕೃತಿ ಜೊತೆಗೆ ಅವ್ರ ಸ್ನೇಹಿತರ ಜೊತೆಗೆ ಆಟ ಆಡಿದಾಗ ಏನಾಗುತ್ತೆ, ಅಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಆಗಿಬಿಟ್ಟು ಅವ್ರಿಗೇನಾಗ್ತದೆ, ಹೊಟ್ಟೆ ಹಸಿತದೆ, ಊಟ ಮಾಡ್ತಾರೆ. ಇದು ಮೊದಲನೇ ಪಾಯಿಂಟು. ಸೊ ನಾವು ಮನೆಯಲ್ಲೇ ಕೂಡಾಕ್ಬಿಟ್ಟು ಅವ್ರು ಊಟ ಮಾಡ್ತಾಯಿಲ್ಲ ಅಂತ ಹೇಳೋದು ತಪ್ಪು. ಯಾಕಂದರೆ ಅವ್ರು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಂದರೆ ಹೊಟ್ಟೆನೇ ಹಸಿಯೋದಿಲ್ಲ ಸರಿಯಾಗಿ.